ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಫೈನಲಿ ಕಾಂತಾರ ಟ್ರೈಲರ್ ಆಯಿತು. ಎಲ್ಲರೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಕಾಂತಾರ ಟ್ರೈಲರ್ ಅಂತ. ಎಲ್ಲರೂ ಕೂಡ ಕಾಂತಾರ ಟ್ರೈಲರ್ ನೋಡಿದ್ರಿ. ಅಂಡ್ ನಿನ್ನೆ ನಾನು ಮಾಡಿದಂಥ ಒಂದು ರಿಯಾಕ್ಷನ್ ವಿಡಿಯೋಗೆ ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿದ್ರಿ, ಬುಕಿಂಗ್ ಯಾವಾಗ ಓಪನ್ ಆಗುತ್ತೆ ಬ್ರೋ, ಬುಕಿಂಗ್ ಯಾವಾಗ ಓಪನ್ ಆಗುತ್ತೆ ಅಂತ. ಸೊ ಬುಕಿಂಗ್ ವಿಚಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ತಡ ಮಾಡೋಕ್ಕೋಗಲ್ಲ, ಶುರು ಮಾಡ್ತೀನಿ. ತುಂಬಾ ಜನ ತುಂಬಾ ಕ್ವಶನ್ಸ್ ಕೇಳಿದ್ದೀರಾ ಪ್ರೀಮಿಯರ್ ಶೋ ಬಗ್ಗೆ ಮತ್ತೆ ರೆಗ್ಯುಲರ್ ಶೋ ಬಗ್ಗೆ. ಸೊ ವಿಡಿಯೋ ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಕಾಂತಾರ ಒಂದು ನಾವು ನೋಡಿದ್ವಿ ಟ್ರೈಲರ್ ಆದ್ಮೇಲೆ. ಈಗ ಸದ್ಯದ ವಿಚಾರ ಏನಪ್ಪಾ ಅಂತಂದ್ರೆ ಬುಕಿಂಗ್ ಯಾವಾಗ ಓಪನ್ ಆಗುತ್ತೆ ಅನ್ನೋದು ಎಲ್ಲರೂ ಕೂಡ ಒಂದು ತಲೆಯಲ್ಲಿರುವಂತ ಒಂದು ಕ್ವಶನ್. ಸೊ ಈ ಕ್ವಶನ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರೀಮಿಯರ್ ಶೋ ಬಗ್ಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಅಂಡ್ ರೆಗ್ಯುಲರ್ ಶೋ ಬಗ್ಗೆ ತುಂಬಾ ಜನ ಕನ್ಫ್ಯೂಷನ್ ಇದೆ. ಏನಂತ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಎರಡೂ ಕೂಡ ಒಟ್ಟಿಗೆ ಓಪನ್ ಆಗುತ್ತಾ ಅನ್ನುವಂಥದ್ದು. ಸೊ ಈಗ ಆಲ್ರೆಡಿ ಸೆಲೆಕ್ಟೆಡ್ ಸಿಟೀಸ್ ಗಳಲ್ಲಿ ಆಲ್ಮೋಸ್ಟ್ ಕಂಪೇರ್ ಟು ಬಿಫೋರ್ ಏನೋ ಒಂದು ಕಾಂತಾರ ಒಂದು ತುಂಬಾನೇ ಒಂದು ಕಡಿಮೆ ಒಂದು ಸಿಟೀಸ್ ಗಳಲ್ಲಿ ಮಾಡಿದ್ರು, ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಆಗಿರುವಂತದ್ದು ಕರ್ನಾಟಕದಲ್ಲಿ. ಈ ಒಂದು ಬುಕಿಂಗ್ ಅನ್ನ ಯಾವ ಒಂದು ಪ್ರೋಸೆಸ್ ಅಲ್ಲಿ ಆಗುತ್ತೆ ಅನ್ನುವಂಥದ್ದು ಹೇಳೋದಾಯ್ತು ಅಂತಂದ್ರೆ, ಸೊ ಈ ಒಂದು ಬುಕಿಂಗ್ ಪ್ರೋಸೆಸ್ ಥಿಯೇಟರ್ಗೆ ಮತ್ತೆ ಒಂದು ಆಪ್ಸ್ ಗಳಿಗೆ ಕನೆಕ್ಟ್ ಆಗಿರುತ್ತೆ. ಅದು ಯಾವಾಗ ಬೇಕಾದ್ರೂ ಓಪನ್ ಆಗ್ಬಹುದು. ಅಂದ್ರೆ ಈಗ ನಾವೇನು ಒಂದು ಅಪ್ಡೇಟ್ ಬರ್ಲಿ ಅಂತ ಏನ್ ಕಾಯ್ತಾ ಇರ್ತೀವಿ, ಅಪ್ಡೇಟ್ ಬಂದ ತಕ್ಷಣ ನಾವು ಅಲ್ಲಿ ಬುಕ್ ಮೈ ಶೋ ಆಪ್ ಅನ್ನ ತೆಗೆದು ನೋಡೋದಾಗಿರ್ಬೋದು ಅಂಡ್ ಅನದರ್ಸ್ ಯಾವ್ದೋ ಒಂದು ಬುಕಿಂಗ್ಸ್ ಆಪ್ಸ್ ಗಳನ್ನ ತೆಗೆದು ನೋಡಿದಾಗ ಸೊ ಅಲ್ಲಿ ಇರುತ್ತೆ. ಬಟ್ ಅಪ್ಡೇಟ್ ಬರೋ ತನಕ ಆದ್ಮೇಲೆ ಬರುತ್ತೆ ಅಂತ ಅಲ್ಲ. ಸೊ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಈ 26, 27 ಡೇಟ್ ಏನಿದೆ, ಸೊ ಇದು ಒಂದ್ ರೀತಿಲಿ ಬರುವಂತ ಒಂದು ಟೈಮ್ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ಆಲ್ಮೋಸ್ಟ್ ಆ ಟೈಮಿಗೆ ಒಂದು ಬುಕಿಂಗ್ಸ್ ಓಪನ್ ಆಗುತ್ತೆ. ಸೊ ಪ್ರೀಮಿಯರ್ ಆಗಿರ್ಬೋದು ಮತ್ತೆ ರೆಗ್ಯುಲರ್ ಶೋಸ್ 2ನೇ ತಾರೀಕಿಂದ ಏನ್ ಶೋಸ್ ಇದೆ ಆ ಶೋಸ್ ಆಗಿರ್ಬೋದು ಎರಡೂ ಕೂಡ ಓಪನ್ ಆಗುತ್ತೆ. ಸೊ ಈ ಒಂದು ಸ್ಲಾಟ್ ಏನಿರುತ್ತೆ ಥಿಯೇಟರ್ಗೆ ಮತ್ತೆ ಬುಕ್ ಮೈ ಶೋ ಆಗಿರ್ಬೋದು ಈ ರೀತಿಯಾದಂತಹ ಒಂದು ಆಪ್ಗಳು ಏನಿದಾವೆ, ಒಂದು ಟಿಕೆಟ್ ಬುಕಿಂಗ್ ಆಪ್ಸ್ಗಳು, ಸೊ ಅವ್ರಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಇವರು ಸ್ಲಾಟ್ ಅನ್ನ ಥಿಯೇಟರ್ ಅವ್ರು ಏನಿದ್ದಾರೆ ಮ್ಯಾನೇಜ್ಮೆಂಟ್ ಏನಿದೆ ಸೊ ಕನೆಕ್ಟ್ ಆದ್ರೆ ಸೊ ಅವ್ರಿಗೊಂದು ರಿಪೋರ್ಟ್ ಹೋಗುತ್ತೆ. ಸೊ ಅಲ್ಲಿಂದ ಬುಕಿಂಗ್ಸ್ ಓಪನ್ ಆಗುತ್ತೆ. ಸೊ ನಾವೆಲ್ಲ ಏನ್ ಅನ್ಕೊಂಡಿರ್ತೀವಿ, ಅಪ್ಡೇಟ್ ಬರ್ಲಿ, ಅಪ್ಡೇಟ್ ಬಂದ ತಕ್ಷಣ ಒಂದು ಬುಕಿಂಗ್ಸ್ ಆಲ್ರೆಡಿ ಓಪನ್ ಅಂತ ಒಂದು ಪೋಸ್ಟರ್ಗಳನ್ನ ರಿಲೀಸ್ ಮಾಡ್ತಾರೆ ಸಿನಿಮಾಗಳು ರಿಲೀಸ್ ಆದಾಗ. ಸೊ ಆಮೇಲೆ ಹೋಗ್ಬಿಟ್ಟು ನಾವು ಆಪ್ಸ್ ಗಳನ್ನ ತೆಗೆದು ನೋಡ್ತೀವಿ. ಸೊ ಈಗಿಂದಾನೆ ಅಂದ್ರೆ ನಾಳೆಯಿಂದಾನೆ ನೀವು ಆಪ್ಸ್ ಗಳನ್ನ ತೆಗೆದು ನೋಡ್ತಾ ಇರಿ. ಕೆಲವೊಂದು ಥಿಯೇಟರ್ಸ್ ನವರು ಸ್ಲಾಟ್ ಗಳನ್ನ ಬೇಗ ಒಂದು ಅಪ್ಡೇಟ್ ಮಾಡಿದ್ರೆ ಒಂದು ಆಪ್ಸ್ ಗಳಿಗೆ ಸೊ ಬೇಗನೆ ಒಂದು ಶೋ ಆಗುತ್ತೆ, ಒಂದು ಬುಕಿಂಗ್ಸ್ ಅಂತಾನೆ ಹೇಳಿಕ್ ಇಷ್ಟಪಡ್ತೀನಿ. ಸೊ ಇದು ಕೆಲವೊಬ್ರಿಗೆ ಗೊತ್ತಿರಲಿಲ್ಲ, ಸೊ ಹಾಗಾಗಿ ಇದನ್ನ ಚಿಕ್ಕದಾಗಿ ತಿಳಿಸಿದೀನಿ ಇದನ್ನ. ದೆನ್ ಫೈನಲಿ ಹೇಳೋದಿಷ್ಟೇ. ಸೊ ಟಿಕೆಟ್ ಬುಕಿಂಗ್ ಓಪನ್ ಆಗೋ ಟೈಮಲ್ಲಿ ಎಲ್ಲರೂ ಕೇಳೋದೊಂದೇ, ಟಿಕೆಟ್ ಬುಕಿಂಗ್ ಯಾವಾಗ ಅಂತ. ಬಟ್ ಅದಾಗ್ತಿದ್ದಂಗೆನೆ ಬ್ರದರ್ ಟಿಕೆಟ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಪ್ರೀಮಿಯರ್ ಶೋ ಆಗಿರ್ಬೋದು ಮತ್ತೆ ರೆಗ್ಯುಲರ್ ಶೋ ಆಗಿರ್ಬೋದು. ಸೊ ನೀವು ಟಿಕೆಟ್ಸ್ ಬುಕ್ ಮಾಡೋದು ಈಗ ಆಲ್ಮೋಸ್ಟ್ 90% ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾರೆ. ಯಾಕಂದ್ರೆ ಇಂಥ ಸಿನಿಮಾಗಳಿಗೆ ಒಂದು ಪೀಕ್ ಅಲ್ಲಿ ಇರುವಂತ ಸಿನಿಮಾಗಳಿಗೆ ಆಲ್ಮೋಸ್ಟ್ ಅಲ್ಲಿ ಥಿಯೇಟರ್ ಹತ್ರ ಟಿಕೆಟ್ ಸಿಗೋದು ಖಂಡಿತವಾಗ್ಲೂ ಸುಳ್ಳು. ಆನ್ಲೈನ್ ಅಲ್ಲೇ ಬುಕ್ ಮಾಡೋದು ಜಾಸ್ತಿ. ಸೊ ನಾನು ಹೇಳೋದು ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ನೀವು ಬುಕ್ ಮೈ ಶೋ ಆಪ್ ಆಗಿರ್ಬೋದು ಅನದರ್ಸ್ ಯಾವ್ಯಾವ ಒಂದೊಂದು ಟಿಕೆಟ್ ಬುಕಿಂಗ್ಸ್ ಆಪ್ಸ್ಗಳಿದಾವೆ ಸೊ ಅದನ್ನೆಲ್ಲಾನು ನೀವು ಚೆಕ್ ಮಾಡ್ತಾ ಇರಿ. ಅಂಡ್ ಇನ್ ಕೇಸ್ ಏನಾದ್ರೂ ಓಪನ್ ಆಯ್ತು ಅಂತಂದ್ರೆ ಬೇಗ ಟಿಕೆಟ್ಸ್ ಗಳನ್ನ ಬುಕ್ ಮಾಡ್ಕೊಳ್ಬಹುದು. ಸೊ ಅದನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಕೇಳ್ತಾ ಇರ್ತೀರಾ ಟಿಕೆಟ್ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ನಾನು ಹೇಳೋದು ಒಂದೇ, ಆಪ್ಸ್ ನ ನೀವು ಫಾಲೋ ಅಪ್ ಮಾಡಲೇಬೇಕು. ನಾನು ಯಾವುದೇ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆದ್ರೂ ಕೂಡ ಹೇಳೋದಿಷ್ಟೇ, ನೀವು ಆಪ್ ನ ಫಾಲೋ ಅಪ್ ಮಾಡಲೇಬೇಕು. ಈ ಒಂದು ಅಪ್ಡೇಟ್ ಬರೋ ತನಕ ನಾನು ಹೇಳಿದಾಗ ಅಪ್ಡೇಟ್ ಬಂದು ಟಿಕೆಟ್ ಬುಕಿಂಗ್ ಓಪನ್ ಅಂತ ನಾವು ಒಂದು ಪೋಸ್ಟರ್ ನೋಡಿದ್ಮೇಲೆ ನಾವು ಆಮೇಲೆ ಬಂದ್ಬಿಟ್ಟು ನಾವು ಆಪ್ಸ್ ನ ಓಪನ್ ಮಾಡ್ಬಿಟ್ಟು ನೋಡ್ತೀವಿ. ಬಟ್ ಈಗ ಏನಪ್ಪಾ ಅಂದ್ರೆ ಥಿಯೇಟರ್ಗೆ ಮತ್ತೆ ಒಂದು ಬುಕ್ ಮೈ ಶೋ ಆಪ್ ಮತ್ತೆ ಅನ್ನೋದ್ರ ಆಪ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಅವ್ರು ಸ್ಲಾಟ್ ಫಿಕ್ಸ್ ಮಾಡಿದ್ರು ಅಂದ್ರೆ ತಕ್ಷಣನೇ ಬುಕಿಂಗ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಅದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ನೋಡಿ, ನೀವು ಬುಕಿಂಗ್ಸ್ ಆಪ್ಸ್ ಗಳನ್ನ ಓಪನ್ ಮಾಡ್ತಾ ಇರಿ, ನೋಡ್ತಾ ಇರಿ, ಚೆಕ್ ಮಾಡ್ತಾ ಇರಿ. ಯಾವಾಗ ಬೇಕಾದ್ರೂ ಕೂಡ ಓಪನ್ ಆಗ್ಬೋದು. ನಾನು ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರೂ ಬುಕಿಂಗ್ಸ್ ಓಪನ್ ಆಯ್ತು ನನಗೆ ಗೊತ್ತಾಯ್ತು ಅಂತ ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಅಂಡ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಂಡ್ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.